ನಮಸ್ಕಾರ. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದ ಭೂತ ಬಿಟ್ಟು ಬಿಡದಂತೆ ಶಾಸಕರು ಅಧಿಕಾರಿಗಳನ್ನ ಕಾಡ್ತಾ ಇದೆ. ಹಾಗಾದರೆ ಶಾಸಕರು ಜೈಲು ಸೇರಿದ ನಂತರ ಕ್ಷೇತ್ರಗಳ ಸ್ಥಿತಿಗತಿ ಹೇಗಿದೆ, ಜನರು ಏನು ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ. ಬೇಲೆಕೇರಿ ಬಂದರು ಮೂಲಕ ನಡೆದ ಅಕ್ರಮ ಗಣಿ ಅದಿರು ಸಾಗಣೆ ಹಾಗೂ ಅದಿರು ಕಳ್ಳತನಗಳ ಕುರಿತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಹಿನ್ನೆಲೆಯಲ್ಲಿ ಸಿಬಿಐ ಸ್ವತಂತ್ರ ತನಿಖೆ ನಡೆಸುತ್ತಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಅಧಿಕಾರಿಗಳು ಹಲವು ಶಾಸಕರನ್ನ ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಅದರಲ್ಲಿ ಮೊದಲು ಬಲೆಗೆ ಬಿದ್ದದ್ದು ಕಂಪ್ಲಿ ಶಾಸಕ ಸುರೇಶ್ ಬಾಬು. ಅಕ್ರಮ ಗಣಿಗಾರಿಕೆ ಅದಿರು ಸಾಗಣೆ ಮಾಡಿದ ಆರೋಪದಡಿ ಬಿಎಸ್ಆರ್ ಕಾಂಗ್ರೆಸ್ನ ಕಂಪ್ಲಿ ಶಾಸಕ ಸುರೇಶ್ ಬಾಬು ಅವರನ್ನು ಸೆಪ್ಟೆಂಬರ್ 19ರಂದು ಸಿಬಿಐ ಅಧಿಕಾರಿಗಳು ಬಂಧಿಸಿದರು. ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಒಡೆತನದ ಮೈನಿಂಗ್ ಕಂಪನಿ ಅಕ್ರಮಗಳಿಗೆ ನೆರವು ನೀಡಿದ ಆರೋಪವನ್ನು ಶಾಸಕ ಸುರೇಶ್ ಬಾಬು ಎದುರಿಸುತ್ತಿದ್ದಾರೆ. ಅಕ್ರಮವಾಗಿ ಸಂಗ್ರಹಿಸಿದ ಕಬ್ಬಿಣದ ಅದಿರನ್ನ ಸಾಗಣೆ ಮಾಡಿದ ಆರೋಪ ಹಾಗೂ ಇತರೆ ಗಣಿ ಕಂಪನಿಗಳ ಅದಿರನ್ನ ಸಾಗಿಸಲು ನೆರವಾಗಲು ರಿಸ್ಕ್ ಮನಿ ಹೆಸರಿನಲ್ಲಿ ಹಫ್ತಾ ವಸೂಲಿಯಲ್ಲಿ ಸುರೇಶ್ ಬಾಬು ತೊಡಗಿದ್ದರು ಎಂದು 27 ಜುಲೈ 2010ರಲ್ಲಿ ಲೋಕಾಯುಕ್ತ ನೀಡಿದ್ದ ಅಂತಿಮ ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು. ಇವರ ಬಂಧನದಿಂದ ಕಂಪ್ಲಿ ಕ್ಷೇತ್ರ ಅನಾಥವಾಗಿದೆ. ಈ ಜೈಲಿಗೆ ಹೋಗಿರುವ ಕಾರಣದಿಂದ ಇಲ್ಲಿನ ಕೆಲವೊಂದು ಬಡವರ ಕಷ್ಟ ಕಾರ್ಯಗಳಿಗೆ ಯಾರು ಸ್ಪಂದನೆ ಇಲ್ಲದಂತೆ ಆಗಿದೆ. ಅಧಿಕಾರಿಗಳ ಹತ್ರ ಹೋದರೆ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ವಿವೇಚನೆ ಇಲ್ಲದಂತೆ ಮಾತನಾಡಿ ಕಳಿಸುತ್ತಾರೆ. 2008ರಲ್ಲಿ ಅತಿ ಕಡಿಮೆ ವಯಸ್ಸಿನ ಶಾಸಕ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸುರೇಶ್ ಬಾಬು ಮೊದಲಿನಿಂದಲೂ ತಮ್ಮ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಒಲವನ್ನ ತೋರಿದವರಲ್ಲ. ಜನಾರ್ದನ ರೆಡ್ಡಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಒಂದಷ್ಟು ಅಭಿವೃದ್ಧಿಯನ್ನ ಮಾಡಿದ್ದು ಬಿಟ್ಟರೆ ಕಂಪ್ಲಿ ಕ್ಷೇತ್ರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಿಂದುಳಿದ ಕ್ಷೇತ್ರವಾಗಿದೆ. 2008ರಲ್ಲಿ ಗೆದ್ದ ಬಳಿಕ ತಮ್ಮ ಕೆಲ ಆಪ್ತರ ಮೂಲಕ ಕ್ಷೇತ್ರದ ಆಗುಹೋಗು ವಿಚಾರಿಸುತ್ತಿದ್ರೆ ಹೊರತು ತಾವು ಹೆಚ್ಚಾಗಿ ಕ್ಷೇತ್ರಕ್ಕೆ ಹೋಗುತ್ತಿರಲಿಲ್ಲ. ಹೀಗಾಗಿ ಅವರು ಹೊರಗಡೆ ಇದ್ದಾಗಲೂ ಜೈಲಿನಲ್ಲಿದ್ದಾಗಲೂ ಕಂಪ್ಲಿ ಜನರಿಗೆ ಯಾವುದೇ ವ್ಯತ್ಯಾಸ ಕಾಣುತ್ತಿಲ್ಲ. ಕಂಪ್ಲಿ ತಾಲೂಕು ಘೋಷಣೆಯಾಗಿದೆ, ಆದರೆ ಅನುಷ್ಠಾನಕ್ಕೆ ಇನ್ನೂ ಬಂದಿಲ್ಲ. ಇದನ್ನ ಅನುಷ್ಠಾನ ಮಾಡಲು ಹೋರಾಟ ಮಾಡಬೇಕಾದ ಶಾಸಕ ಇಲ್ಲದಿರೋದು ಹಿನ್ನಡೆಯಾಗಿದೆ. ಕಂಪ್ಲಿ ಗಂಗಾವತಿ ಬ್ರಿಡ್ಜ್ ದುರಸ್ತಿ ಮಾಡಿಲ್ಲ. ಕಬ್ಬು ಬೆಳೆಗಾರರ ಬಾಕಿ ಹಣ ಮತ್ತು ಕಬ್ಬು ಸಾಗಾಟದ ತೊಂದರೆ ಹಾಗೇ ಇದೆ. ಇನ್ನು ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದ ಮತ್ತೊಬ್ಬ ಶಾಸಕರು ಅಂದರೆ ಕಾರವಾರ ಕ್ಷೇತ್ರದ ಶಾಸಕ ಸತೀಶ್ ಸೈಲ್. ಸಿಬಿಐ ದಾಖಲಿಸಿದ 5 ಪ್ರತ್ಯೇಕ ಎಫ್ಐಆರ್ಗಳ ಪೈಕಿ ಶಾಸಕ ಸತೀಶ್ ಸೈಲ್ ಮಾಲೀಕತ್ವ ಹೊಂದಿರುವ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ರಫ್ತಾಗಿರುವ ಅದಿರಿನಲ್ಲಿ 7.23 ಲಕ್ಷ ಮೆಟ್ರಿಕ್ ಟನ್ ಅದಿರನ್ನ ಕಳುಹಿಸಿರುವುದು ಸತೀಶ್ ಸೈಲ್ ಒಡೆತನದ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ ಎಂಬುದು ಆರೋಪ. ಪಕ್ಷೇತರ ಶಾಸಕ ಸತೀಶ್ ಸೈಲ್ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದವರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಲಿಲ್ಲ ಎಂದು ಪಕ್ಷೇತರರಾಗಿ ಕಣಕ್ಕಿಳಿದು ಚುನಾಯಿತರಾಗಿದ್ದರು. ಕ್ಷೇತ್ರದ ಶಾಸಕರು ಜೈಲು ಸೇರಿರೋದ್ರಿಂದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ. ಸರ್ಕಾರದಿಂದ ಶಾಸಕರ ಅನುದಾನ 50 ಲಕ್ಷ ರೂಪಾಯಿ ಬಿಡುಗಡೆಗೊಂಡಿದ್ದರೂ ಅದರ ಬಳಕೆಗೆ ತೊಂದರೆ ಉಂಟಾಗಿದೆ. ಸದ್ಯ ಶಾಸಕ ಸತೀಶ್ ಸೈಲ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕರೂ ಅಭಿವೃದ್ಧಿ ಕಾರ್ಯದ ಕಡೆಗೆ ಗಮನ ಹರಿಸಲು ಸಾಧ್ಯವಾಗ್ತಿಲ್ಲ. ಕ್ಷೇತ್ರದಿಂದ ಶಾಸಕರು ಇಲ್ಲದೆ ಶಾಸಕರ ಆಪ್ತ ಸಹಾಯಕರು ಇಲ್ಲದೇ ಇದ್ದರಿಂದ ಶಾಸಕರ ಕಚೇರಿಗೆ ಬೀಗ ಬಿದ್ದಿದೆ. ಇದರಿಂದ ತಮ್ಮ ಕಷ್ಟವನ್ನ ಯಾರಲ್ಲಿ ಹೇಳ್ಕೊಳ್ಳುವುದು ಎಂಬ ಚಿಂತೆಯಲ್ಲಿ ಕ್ಷೇತ್ರದ ಜನತೆ ಚಿಂತಿತರಾಗಿದ್ದಾರೆ. ಕ್ಷೇತ್ರದ ಯಾವುದೇ ಅಭಿವೃದ್ಧಿ ಕೆಲಸವನ್ನ ನಾವು ತೆಗೆದುಕೊಳ್ಳುವುದಾದರೆ ಎಲ್ಲ ಸಮಿತಿಗಳಿಗೂ ಶಾಸಕರೇ ಅಧ್ಯಕ್ಷರು. ಶಾಸಕರ ಅಧ್ಯಕ್ಷತೆಯಲ್ಲಿಯೇ ಸಭೆ ನಡೆಯುತ್ತೆ. ಯಾವುದೇ ನಿರ್ಣಯ ತೆಗೆದುಕೊಳ್ಳಬೇಕೆಂದರೂ ಶಾಸಕರು ಬೇಕೇ ಬೇಕು. ಸದ್ಯ ಕಾರವಾರ ಕ್ಷೇತ್ರದ ಶಾಸಕರು ಇಲ್ಲದೇ ಇದ್ದರಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ಯಾವುದೇ ಡೆವಲಪ್ಮೆಂಟ್ಸ್ ಕೆಲಸಗಳು ಆಗ್ತಾ ಇಲ್ಲ.
ಯಾಕೆ ಕಾರಣ ಏನಂದರೆ ನಾವೆಲ್ಲರೂ ಪಬ್ಲಿಕರು ಕೂಡ ಅವರಿಗೆ ಆರಿಸ್ಕೊಂಡು ತಂದಿದ್ದೇವೆ. ಬಟ್ ನಮ್ಮ ಇದರಲ್ಲಿ ಈ ತೊಂದರೆಯಲ್ಲಿ ನಮ್ಮ ಯಾವುದೇ ಡೆವಲಪ್ಮೆಂಟ್ ಆಗಲಿ, ಯಾವುದೇ ಕೆಲಸನೂ ಆಗ್ತಾ ಇಲ್ಲ. ನಮ್ಮ ಪಬ್ಲಿಕಲ್ಲಿ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅವ್ರಿಗೆ ಹೇಳಬೇಕಂದ್ರೆ ಅವ್ರು ನಮ್ಗೆ ಸಿಗ್ತಾ ಇಲ್ಲ. ಅಭಿವೃದ್ಧಿಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅದರಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಹೆಚ್ಚಿನ ಮುತುವರ್ಜಿಗಳು ಅವರ ಅನುಪಸ್ಥಿತಿ ನಮಗೆ ಫೀಲ್ ಆಗ್ತಾ ಇದೆ. ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕಾದ್ರೆ ಶಾಸಕರು ಅತಿ ಮುಖ್ಯ. ಅದೇನೇ ಇದ್ರೂ ಸರ್ಕಾರದಿಂದ 2013ನೇ ಸಾಲಿನ ಶಾಸಕರ ಅಭಿವೃದ್ಧಿ ಹಣ ಬಿಡುಗಡೆ ಆದರೂ ಶಾಸಕರು ಜೈಲು ಸೇರಿರೋದ್ರಿಂದ ಕಾರವಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹಣ ಬಳಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅನ್ನೋದು ವಿಪರ್ಯಾಸ. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲೆಯ 3 ಶಾಸಕರು ಬಂಧನಕ್ಕೆ ಒಳಗಾಗಿದ್ದಾರೆ. ಇದರಿಂದ ಮೊದಲೇ ಹಿಂದುಳಿದ ಈ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಎನ್ನುವುದು ಮರೀಚಿಕೆಯಾಗಿದೆ. ಹೊಸಪೇಟೆ ಹಾಗೂ ಕೂಡ್ಲಿಗಿ ಕ್ಷೇತ್ರದ ಜನರ ಸಮಸ್ಯೆಗಳು ಇಲ್ಲಿವೆ ನೋಡಿ. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದ ಆರೋಪಿ ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಕಳೆದ ಕೆಲ ವಾರಗಳಿಂದ ಸಿಬಿಐಗೆ ಚಳ್ಳೆಹಣ್ಣು ತಿನ್ನಿಸುತ್ತಲೇ ಓಡಾಡುತ್ತಿದ್ರು. ಅನಾರೋಗ್ಯದ ನೆಪ ಮುಂದಿಟ್ಟುಕೊಂಡ ಆನಂದ್ ಸಿಂಗ್ ಸಿಂಗಾಪುರಕ್ಕೆ ತೆರಳಿದರು. ಆದರೆ ಇದ್ಯಾವುದಕ್ಕೂ ಒಪ್ಪದ ಸಿಬಿಐ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ರಿಂದ ಸ್ವದೇಶಕ್ಕೆ ಆಗಮಿಸಿದ ಆನಂದ್ ಸಿಂಗ್ ತಾವಾಗಿಯೇ ಸಿಬಿಐ ಮುಂದೆ ಶರಣಾಗಿದ್ದಾರೆ. ಎರಡು 2008ರಲ್ಲಿ ರಾಜಕೀಯವನ್ನ ಪ್ರವೇಶಿಸಿ ಸುಮಾರು 27,000ಕ್ಕೂ ಹೆಚ್ಚು ಮತಗಳಿಂದ ಜಯಭೇರಿಯಾಗಿದ್ರು. ಇದಾದ ಬಳಿಕ ರೆಡ್ಡಿಯ ಗುಂಪಿನೊಂದಿಗೆ ವಿರಸ ಕಟ್ಟಿಕೊಂಡ ಸಿಂಗ್ 2011ರೊಳಗೆ ರೆಡ್ಡಿಗಳ ಗುಂಪಿನಿಂದ ಬೇರ್ಪಟ್ಟರು. ಬಿಜೆಪಿಯಿಂದ ರೆಡ್ಡಿಗಳು ಹೊರಹೋದ ಮೇಲೆ ಜಗದೀಶ್ ಶೆಟ್ಟರ್ ಸರ್ಕಾರದಲ್ಲಿ ಪ್ರವಾಸೋದ್ಯಮ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ರು. ಆದರೆ ಯಾವಾಗ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದ ತನಿಖೆ ಚುರುಕಾಯಿತೋ ಇವರು ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡ್ರು. ತಾವು ಎಲ್ಲಿ ಬಂಧನಕ್ಕೆ ಒಳಗಾಗ್ತೇನೆ ಅನ್ನೋ ಭೀತಿ ಕಾಡ್ತಾನೆ ಇತ್ತು. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ದಿನದಿಂದ ಹೊಸಪೇಟೆ ಮುಖವನ್ನ ಒಮ್ಮೆಯೂ ಆನಂದ್ ಸಿಂಗ್ ನೋಡಿಯೇ ಇಲ್ಲ. ಎಲ್ಲ ಕಾರ್ಯಕ್ರಮಗಳನ್ನ ಅವರ ಆಪ್ತ ಸಹಾಯಕರು ಮತ್ತು ಅವರ ಅಳಿಯ ಧರ್ಮೇಂದ್ರ ಸಿಂಗ್ ರವರೇ ನೋಡಿಕೊಳ್ತಾ ಇದ್ರು. ಇವತ್ತೇನು ಇಂದಿನ ಚುನಾವಣೆಯಲ್ಲಿ ಏನು ಜನಗಳಿಗೆ ಏನು ಹಣವನ್ನು ಚೆಲ್ಲಿ ಇವತ್ತೇನು ಆಯ್ಕೆ ಮಾಡಿದ್ರು, ಅಲ್ಲಿನ ಜನರ ದುರದೃಷ್ಟ. ಇನ್ನೊಂದು ಕಡೆ ಈ ಶಾಸಕರು ತಮ್ಮ ಕ್ಷೇತ್ರಗಳು ಇಲ್ಲದೆ ಬೇರೆ ಕ್ಷೇತ್ರಗಳಿಗೆ ಇವತ್ತು ಹೋಗಿ ಇವತ್ತೇನು ಒಂದು ಕಡೆ ಆ ಕ್ಷೇತ್ರದಲ್ಲಿ ಜನಗಳ ಸಮಸ್ಯೆಗಳನ್ನು ಕೇಳಿಸೋರು ಇವತ್ತು ಆ ಸಮಸ್ಯೆಗಳು ಸ್ಪಂದಿಸುವಂಥ ವ್ಯಕ್ತಿಗಳು ಇವತ್ತು ಈ ಶಾಸಕರು ಸಿಗ್ತಾ ಇಲ್ಲ. ಹೊಸಪೇಟೆ ಬಸ್ ನಿಲ್ದಾಣ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಇನ್ನು ಬಸವ ಸಮಿತಿ ಇಂದಿರಾ ಆವಾಸ್ ಯೋಜನೆಯ 9,000 ಮನೆ ಫಲಾನುಭವಿಗಳಿಗೆ ಸಮರ್ಪಕವಾಗಿ ನೀಡಿಲ್ಲ. ಇದಕ್ಕೆಲ್ಲ ಶಾಸಕರು ಇಲ್ಲ ಅನ್ನೋದೇ ಕಾರಣವೆನ್ನುತ್ತಾರೆ ಕ್ಷೇತ್ರದ ಜನತೆ. ಕ್ಷೇತ್ರದಲ್ಲಿ ಸುಮಾರು 4 ಲಕ್ಷ ಟನ್ ಕಬ್ಬನ್ನ ಇಲ್ಲಿಯ ಐಎಸ್ಆರ್ ಕಾರ್ಖಾನೆ ಸಮಯಕ್ಕೆ ಸರಿಯಾಗಿ ನುರಿಯದೆ ಅದನ್ನ ಬೇರೆ ಕಡೆ ಸಾಗಿಸಲು ಬಿಡದೆ ತೊಂದರೆಯನ್ನ ನೀಡುತ್ತಾರೆ. ಇದನ್ನ ಆನಂದ್ ಸಿಂಗ್ ಸರಿಪಡಿಸುತ್ತಿದ್ರು. ಆದರೆ ಈ ಬಾರಿ ಶಾಸಕರು ಜೈಲು ಪಾಲಾಗಿರುವುದರಿಂದ ರೈತರು ಸಂಕಷ್ಟ ಎದುರಿಸುವಂತಾಗಿದೆ. ಇನ್ನು ಹಂಪಿ ಉತ್ಸವದ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿದ್ದ ಆನಂದ್ ಸಿಂಗ್ ಕ್ಷೇತ್ರದಲ್ಲಿ ಇಲ್ಲದಿರೋದು ಈ ಬಾರಿ ಉತ್ಸವ ನಡೆಯುತ್ತೋ ಇಲ್ವೋ ಅನ್ನೋ ಅನುಮಾನ ಮೂಡಿಸಿದೆ. ಜೈಲು ಸೇರಿರೋ ಮತ್ತೊಬ್ಬ ಶಾಸಕ ಅಂದ್ರೆ ಕೂಡ್ಲಿಗಿ ಕ್ಷೇತ್ರದ ನಾಗೇಂದ್ರ. 2008ರಲ್ಲಿ ಜನಾರ್ದನ ರೆಡ್ಡಿಯ ಹಣಬಲ, ಬಿಜೆಪಿಯ ಅನುಕಂಪ ನಾಗೇಂದ್ರರನ್ನ ಸುಲಭವಾಗಿ ಗೆಲ್ಲುವಂತೆ ಮಾಡಿತು. ಇದಾದ ಬಳಿಕ ರಾಮುಲು ಹೊಸ ಪಕ್ಷ ಕಟ್ಟಿಕೊಳ್ಳುವವರೆಗೂ ರೆಡ್ಡಿಯ ಪಾಳೆಯದಲ್ಲಿದ್ದ ನಾಗೇಂದ್ರ ನಂತರ ಅಲ್ಲಿಂದ ಹೊರಬಂದ್ರು. 2013ರಲ್ಲಿ ಕೂಡ್ಲಿಗಿ ಕ್ಷೇತ್ರದಿಂದ ಪಕ್ಷೇತರರಾಗಿ ಮತ್ತೆ ಕಣಕ್ಕಿಳಿದು ಭಾರೀ ಬಹುಮತದಿಂದ ಗೆದ್ರು. ಅಷ್ಟರಲ್ಲಾಗಲೇ ಬೇಲೆಕೇರಿ ಭೂತ ಬೆನ್ನು ಬಿದ್ದಿತ್ತು. ಬಂಧನದಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ನಾನು ಸ್ವಂತವಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿದ್ದು ನಾನು ಈ ಕ್ಷೇತ್ರವನ್ನು ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಕೊಂತ ಓಡಾಡಿದ್ರು. ಇವತ್ತು ಅವರು ಕೂಡ ಜೈಲಲ್ಲಿ ಕೂತಿದ್ದಾರೆ. ಫ್ಲೋರೈಡ್ ವಾಟರ್ ಕುಡಿದು ಅಲ್ಲಿ ಕೆಲವು ಏರಿಯಾದಲ್ಲಿ ಬೋರ್ ವಾಟರು ಇವೆಲ್ಲ ಕುಡಿದು ಕೆಲವು ಜನಕ್ಕೆ ಕಾಲು ಬೆಂಡಾಗೋದು ಮತ್ತು ಇದೆಲ್ಲ ಆಗ್ತಿದ್ದಕ್ಕೆ 100 ಕೋಟಿ ರೂಪಾಯಿ ಹಣವನ್ನು
ರಾಜ್ಯ ಸರ್ಕಾರದಿಂದ ಏನು ಘೋಷಣೆ ಮಾಡಿದ್ದಾರೆ ಅದನ್ನು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಲ್ಲ ಇಷ್ಟುವರೆಗೆ. ಕ್ಷೇತ್ರದಲ್ಲಿ ಸಮಸ್ಯೆಗಳ ಆಗರವೇ ಇದೆ. ಫ್ಲೋರೈಡ್ ನೀರನ್ನೇ ಕುಡಿಯುವ ಇಲ್ಲಿನ ಜನರಿಗೆ ತುಂಗಭದ್ರಾ ವಾಟರ್ ಸ್ಕೀಮ್ನಲ್ಲಿ 100 ಕೋಟಿ ಹಣ ಬಿಡುಗಡೆಯಾಗಿದೆ. ಆದರೆ ಪ್ರಾಜೆಕ್ಟ್ ರಿಪೋರ್ಟ್ ಕಾರ್ಯವೈಖರಿ ಬಗ್ಗೆ ಈವರೆಗೂ ಯಾವುದೇ ಸಭೆ ನಡೆದಿಲ್ಲ. ಮೊದಲಿನಿಂದಲೂ ಕ್ಷೇತ್ರದ ಜನತೆಯ ಸಮಸ್ಯೆಗೆ ಸ್ಪಂದಿಸುವ ಉದ್ದೇಶದಿಂದ ಅನ್ವೇಷಣಾ ಎನ್ನುವ ವಾಹನದೊಂದಿಗೆ ಸಹಾಯ ಮಾಡುತ್ತಿದ್ದರು. ಇದೀಗ ಅದು ಕೂಡ ನಿಂತು ಹೋಗಿದೆ. ಹಲವಾರು ಏತ ನೀರಾವರಿ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ. ಶಾಸಕರುಗಳು ಜೈಲಿಗೆ ಹೋಗ್ತಾ ಇದ್ದಂತೆ ಆ ಕ್ಷೇತ್ರದ ಜನರ ಸಮಸ್ಯೆಗಳು ಕೂಡ ಹಾಗೇ ಇದೆ. ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿದೆ. ಹಾಗಾದ್ರೆ ಜನರ ಸಮಸ್ಯೆಯನ್ನ ಕೇಳುವವರು ಯಾರು ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.